ಒಮ್ಮೆ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಸತತ 37 ವರ್ಷಗಳ ಕಾಲ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾರೆ ಅಂದ್ಕೊಳ್ಳಿ. ಅಂದ್ರೆ ದಿನ ಬೆಳಗಾದರೆ ಬರೀ ಜಮಾ ಮತ್ತೆ ಖರ್ಚಿನ ಲೆಕ್ಕಾಚಾರ. ಹೌದು, ಕಾಗದದ ಮೇಲಿರೋ ಪ್ರತಿಯೊಂದು ರೂಪಾಯಿನೂ ಕೊನೆಯಲ್ಲಿ ಚಾಚು ತಪ್ಪದೆ ತಾಳೆಯಾಗ್ಲೇಬೇಕು. ಆ ಥರ ಬ್ಯಾಲೆನ್ಸ್ ಶೀಟ್ ತಾಳೆಯಾದಾಗ ಸಿಗೋ ನೆಮ್ಮದಿನೇ ಬೇರೆ ಅಲ್ವಾ? ಖಂಡಿತ. ಆದ್ರೆ ನಿವೃತ್ತಿಯಾದ ಮಾರ್ನೇ ದಿನ ಬೆಳಗ್ಗೆ ಎದ್ದಾಗ ಅವರಿಗೆ ಒಂದು ದೊಡ್ಡ ಸತ್ಯದ ಅರಿವಾಗುತ್ತೆ. ಕಾಗದದ ಮೇಲಿನ ಲೆಕ್ಕಾಚಾರವನ್ನೇನೋ 37 ವರ್ಷ ಪರ್ಫೆಕ್ಟ್ ಆಗಿ ಮಾಡಿದ್ವಿ, ಆದ್ರೆ ನಮ್ಮ ಸ್ವಂತ ಜೀವನದ ಸುಖ ಮತ್ತೆ ದುಃಖಗಳ ಬ್ಯಾಲೆನ್ಸ್ ಶೀಟ್ ತಾಳೆ ಮಾಡೋದು ಹೇಗೆ? ನಿಜಕ್ಕೂ ಇದು ಮನುಷ್ಯನ ಬದುಕಿನ ಅತಿ ಸಂಕೀರ್ಣವಾದ ಲೆಕ್ಕಾಚಾರ. ಅದೇ, ನಮ್ಮ ಬದುಕಲ್ಲಿ ಯಾವುದು ಜಮಾ, ಯಾವುದು ಖರ್ಚು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಇಂದಿನ ನಮ್ಮ ಈ ಆಳವಾದ ವಿಚಾರ ಮಂಥನದಲ್ಲಿ ನಾವು ಇಂಥದ್ದೇ ಒಂದು ಗಹನವಾದ ವಿಷಯದ ಒಳಹೊಕ್ಕು ನೋಡ್ತಿದೀವಿ. ಖಂಡಿತ. ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ಈ ಆಧ್ಯಾತ್ಮಿಕ ಜ್ಞಾನದ ಮೂಲಭೂತ ಅಂಶಗಳು ಏನು ಮತ್ತೆ ಅದನ್ನ ಸಾಮಾನ್ಯ ಜನರಿಗೆ ತಲುಪ್ಸೋಕೆ ಒಬ್ಬ ಆಧುನಿಕ ಲೇಖಕರು ಹೇಗೆ ಶ್ರಮಿಸ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಬಳಿ ಇವತ್ತು 2 ಪ್ರಮುಖ ಮೂಲಗಳಿವೆ. ಒಂದು ಆಧ್ಯಾತ್ಮ ಜ್ಞಾನ ಮತ್ತು ಅಮಲಭಕ್ತಿ ಅನ್ನೋ ಕೃತಿಯ ಸೈದ್ಧಾಂತಿಕ ವಿವರಣೆ. ಮತ್ತೊಂದು ಇದನ್ನ ಬರೆದ ಗ್ರಂಥಕರ್ತರಾದ ಎನ್ ರಾಮನಾಥ ಭಟ್ ಅವರ ಪರಿಚಯ. ನಾನು ಆರಂಭದಲ್ಲಿ ಹೇಳಿದ ಆ ಬ್ಯಾಂಕ್ ಉದ್ಯೋಗಿ ಬೇರಾರೂ ಅಲ್ಲ, ಸಾಕ್ಷಾತ್ ಈ ಪುಸ್ತಕದ ಲೇಖಕರೇ. ಅದೇ ಇಲ್ಲಿನ ರೋಚಕವಾದ ವಿಷಯ. 37 ವರ್ಷ ಬ್ಯಾಂಕಿಂಗ್ ವೃತ್ತಿಯಲ್ಲಿದ್ದು ಆಮೇಲೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮೂಲಕ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ನಿಜಕ್ಕೂ ಅದ್ಭುತ ಪಯಣ. ಅಷ್ಟೇ ಅಲ್ಲ, ಆಧುನಿಕ ತಂತ್ರಜ್ಞಾನ ಬಳಸಿ ನಮ್ಮ ಪುರಾತನ ಜ್ಞಾನವನ್ನ ಯುವಜನತೆಗೆ ಹಂಚುತ್ತಿರೋದು ಒಂದು ಒಳ್ಳೆ ಬೆಳವಣಿಗೆ. ಅದೇ, ಒಂದ್ ನಿಮಿಷ. ನಾವು ಆಧ್ಯಾತ್ಮ ಅಥವಾ ಆಧ್ಯಾತ್ಮ ಜ್ಞಾನ ಅಂತ ಕೇಳಿದ ತಕ್ಷಣ ನಮ್ಮ ತಲೆಗೆ ಬರೋದು ಬರೀ ಗುಡಿ, ಗೋಪುರ, ಪೂಜೆ ಪುನಸ್ತಾರ ಅಲ್ವಾ? ಹೌದು, ಸಾಮಾನ್ಯವಾಗಿ ನಾವು ಹಾಗೆ ಅನ್ಕೋತೀವಿ. ಆದ್ರೆ ಈ ಮೂಲಗಳ ಪ್ರಕಾರ ಆಧ್ಯಾತ್ಮ ಜ್ಞಾನದ ವ್ಯಾಖ್ಯಾನನೇ ಬೇರೆ ಇದೆ ಅಲ್ವಾ? ನಿಖರವಾಗಿ ಬಾಹ್ಯಾಚರಣೆ ಅನ್ನೋದು ಕೇವಲ ಒಂದು ಪ್ರಾಥಮಿಕ ಹಂತ ಅಷ್ಟೇ. ನಿಜವಾದ ಆಧ್ಯಾತ್ಮಜ್ಞಾನ ಅಂದ್ರೆ ಪರಮಾತ್ಮ ಮತ್ತೆ ಜೀವಾತ್ಮ ತತ್ವಗಳನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ನಾನ್ ಯಾರು, ನನ್ನ ಮೂಲ ಏನು, ಜಗತ್ತಿನ ಸೃಷ್ಟಿ ಪ್ರಳಯದ ಹಿಂದಿನ ಕಾರಣ ಏನು, ಇವೆಲ್ಲಾನಾ? ಹೌದು. ಜೊತೆಗೆ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್ಸು ಮತ್ತೆ ತಮಸ್ಸು ಗುಣಗಳ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಸ್ವಲ್ಪ ತಡೀರಿ, ಈ ಸತ್ವ, ರಜಸು, ತಮಸು ಅಂತ ಹೇಳಿದ್ರಲ್ಲ, ಇವನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಇವು ನಮ್ಮ ಡೈಲಿ ಮೂಡ್ ತರನಾ? ಖಂಡಿತ. ಬಹಳ ಒಳ್ಳೆ ಪ್ರಶ್ನೆ. ಇವು ನಮ್ಮ ಮನಸ್ಸಿನ ಮತ್ತೆ ಪ್ರಕೃತಿಯ ಮೂಲಭೂತ ಗುಣಲಕ್ಷಣಗಳು. ಸತ್ವ ಅಂದ್ರೆ ಜ್ಞಾನ, ಶಾಂತಿ ಮತ್ತೆ ಸ್ಪಷ್ಟತೆಯ ಸಂಕೇತ. ಯಾವುದೇ ಗೊಂದಲ ಇರಲ್ಲ. ಓಕೆ. ರಜಸ್ಸು ಅಂದ್ರೆ ಕ್ರಿಯಾಶೀಲತೆ, ಮಹತ್ವಾಕಾಂಕ್ಷೆ ಅಥವಾ ಅತಿಯಾದ ಆಸೆ. ಅಂದ್ರೆ ಸದಾ ಏನಾದ್ರೂ ಸಾಧಿಸ್ಬೇಕು ಅನ್ನೋ ತುಡಿತ ಅಲ್ವಾ? ಹೌದು. ಇನ್ನು ತಮಸ್ಸು ಅಂದ್ರೆ ಅಜ್ಞಾನ, ಸೋಮಾನಿತನ ಮತ್ತೆ ಮಂಕು ಬಡದಂತಿರೋ ಸ್ಥಿತಿ. ಈ 3 ಗುಣಗಳ ಹಗ್ಗಜಗ್ಗಾಟನೇ ನಮ್ಮ ಬದುಕು. ವಾವ್! ಇದು ನಮ್ಮ ಇಂದಿನ ಸೈಕಾಲಜಿಗೆ ಅಂದ್ರೆ ಮನಃಶಾಸ್ತ್ರಕ್ಕೆ ತುಂಬಾನೇ ಹತ್ರವಾಗಿದೆ. ಲೇಖಕರು ತಮ್ಮ ಕೃತಿಯಲ್ಲಿ ಈ ಗುಣಗಳಿಂದ ಪ್ರಭಾವಿತರಾಗಿ ಮನುಷ್ಯ ಅಂತಿಮವಾಗಿ ಹುಡುಕೋದು ಒಂದನ್ನೇ, ಅದು ಸುಖ ಅಂತ ಹೇಳ್ತಾರೆ. ಹೌದು, ಸುಖನೇ ಎಲ್ಲರ ಗುರಿ. ಆದರೆ ಗ್ರಂಥಕರ್ತರು ಮನುಷ್ಯ ಬಯಸೋ ಸುಖದಲ್ಲಿ 2 ವಿಧಗಳನ್ನ ಹೇಳ್ತಾರೆ. ಒಂದು ಇಹಸುಖ, ಮತ್ತೊಂದು ಪರಸುಖ. ಅಂದ್ರೆ ಇಹಸುಖ ಅಂದ್ರೆ ಈ ಜನ್ಮದಲ್ಲಿ ಅನುಭವಿಸೋ ಭೌತಿಕ ಸುಖ ಅಲ್ವಾ? ಅದೇ, ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕುವ ಸುಖ. ರುಚಿಯಾದ ಊಟ, ದುಬಾರಿ ಕಾರು, ದೊಡ್ಡ ಬಂಗಲೆ, ಇವೆಲ್ಲ. ಆದರೆ ಇವೆಲ್ಲ ಅನಿತ್ಯ, ಅಂದ್ರೆ ಶಾಶ್ವತ ಅಲ್ಲ. ಹಾಗಾದ್ರೆ ಪರಸುಖ ಅಂದ್ರೆ ಏನು? ಪರಸುಖ ಅಂದ್ರೆ ಮರಣಾನಂತರದ ಅಥವಾ ಆತ್ಮದ ಅಂತಿಮ ಸ್ಥಿತಿಯಲ್ಲಿ ಸಿಗೋ ಶಾಶ್ವತವಾದ, ಎಂದಿಗೂ ಅಳಿಯದ ಸುಖ. ಆದ್ರೆ ಇಲ್ಲಿ ಒಂದು ದೊಡ್ಡ ವಿಪರ್ಯಾಸ ಇದೆ. ನಮ್ಮ ಸುತ್ತಮುತ್ತ ನೋಡಿದ್ರೆ ನಾವೆಲ್ಲರೂ ಕೇವಲ ಈ ಇಹಸುಖದ ಹಿಂದೆನೆ ಮ್ಯಾರಥಾನ್ ಓಡ್ತಿದೀವಿ ಅಲ್ವಾ? ಆ ದುಬಾರಿ ಕಾರು ಶಾಶ್ವತ ನೆಮ್ಮದಿ ಕೊಡಲ್ಲ ಅಂತ ಗೊತ್ತಿದ್ರು ಯಾಕೆ ಹಿಂಗ್ ಮಾಡ್ತೀವಿ? ಯಾಕಂದ್ರೆ ಇಹಸುಖ ನಮಗೆ ತಕ್ಷಣದ ತೃಪ್ತಿ ಕೊಡುತ್ತೆ. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತಾರಲ್ಲ ಹಾಗೆ. ಆದರೆ ಪರಸುಖಕ್ಕೆ ಮೂಲಗಳಲ್ಲಿ ಹೇಳಿರೋ ಹಾಗೆ ದೃಗ್ಗೋಚರ ಇಲ್ಲ. ದೃಗ್ಗೋಚರ ಇಲ್ಲ ಅಂದ್ರೆ ಕಣ್ಣಿಗೆ ಕಾಣಲ್ಲ ಅಂತಾನ? ಹೌದು. ಅದು ನಮ್ಮ ಚರ್ಮಚಕ್ಷುವಿಗೆ, ಕಣ್ಣಿಗೆ ಕಾಣಲ್ಲ, ಸ್ಪರ್ಶ ಮಾಡೋಕ್ಕಾಗಲ್ಲ. ಮನುಷ್ಯನ ಮನಸ್ಸು ಹೇಗಿದೆ ಅಂದ್ರೆ ಕಣ್ಣಿಗೆ ಕಾಣದ ವಿಷಯಗಳನ್ನು ನಂಬೋದು ಕಷ್ಟ. ಆರೋಗ್ಯ ಹಾಳಾಗುತ್ತೆ ಅಂತ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿರ್ತಾರೆ.
ಆದ್ರೆ ನಮ್ಮ ಕಣ್ಮುಂದೆ ಒಂದು ಪ್ಲೇಟ್ ಬಿಸಿ ಬಿಸಿ ಜಂಕ್ ಫುಡ್ ನೋಡಿದ ತಕ್ಷಣ ನಾಲಿಗೆ ಕಂಟ್ರೋಲ್ ತಪ್ಪುತ್ತೆ. ಹೌದು, ಖಂಡಿತ. ನಾಳೆಯ ಆರೋಗ್ಯ ಕಣ್ಣಿಗೆ ಕಾಣಲ್ಲ, ಆದ್ರೆ ಇಂದಿನ ರುಚಿ ತಕ್ಷಣ ಸಿಗುತ್ತೆ. ವೇದ, ಉಪನಿಷತ್ತುಗಳು ಪರಸುಖದ ಬಗ್ಗೆ ಎಚ್ಚರಿಕೆ ಕೊಟ್ರೂ ನಾವು ಬರೀ ಕಣ್ಣಿಗೆ ಕಾಣೋ ಇಹಸುಖಕ್ಕೆ ಜೋತು ಬೀಳೋದು ಇದೇ ರೀತಿನೇ ಅಲ್ವಾ? 100ಕ್ಕೆ 100 ಸರಿ. ಆ ಜಂಕ್ ಫುಡ್ ಉದಾಹರಣೆ ಈ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ನಾವು ವಿಷಯೇಂದ್ರಿಯಗಳಿಗೆ ಮೋಹಿತರಾಗಿದ್ದೇವೆ, ಆದ್ರೆ ನಮ್ಮ ಪ್ರಾಚೀನರು ಬರೀ ಎಚ್ಚರಿಕೆ ಕೊಟ್ಟು ಸುಮ್ಮನಾಗಿಲ್ಲ. ಬದುಕನ್ನ ಬ್ಯಾಲೆನ್ಸ್ ಮಾಡೋಕೆ ಒಂದು ಅತ್ಯದ್ಭುತವಾದ ಚೌಕಟ್ಟು ಕೊಟ್ಟಿದ್ದಾರೆ. ಓಹ್, ಅದೇ ಮನುಷ್ಯನ ಬದುಕಿನ 4 ಪುರುಷಾರ್ಥಗಳು ಮತ್ತೆ 4 ಆಶ್ರಮಗಳು ಅಲ್ವಾ? ಹೌದು, ನಿಖರವಾಗಿ. ಬದುಕಿನ 4 ಗುರಿಗಳನ್ನ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ ಕರೀತಾರೆ. ಧರ್ಮ ಅಂದ್ರೆ ನಿಸರ್ಗದ ನಿಯಮಗಳು ಮತ್ತೆ ನ್ಯಾಯಸಮ್ಮತ ನಡವಳಿಕೆ. ಅರ್ಥ ಅಂದ್ರೆ ನಮಗೆ ಬದುಕಲು ಬೇಕಾದ ಸಂಪತ್ತು. ಕಾಮ ಅಂದ್ರೆ ನಮ್ಮ ಇಚ್ಛೆಗಳನ್ನ, ಸುಖದ ಅಪೇಕ್ಷೆಗಳನ್ನ ಪೂರೈಸಿಕೊಳ್ಳೋದು. ಮತ್ತೆ ಅಂತಿಮವಾಗಿ ಮೋಕ್ಷ ಅಂದ್ರೆ ಈ ಸಂಸಾರ ಬಂಧನದಿಂದ ಸಂಪೂರ್ಣ ಬಿಡುಗಡೆ. ಹೌದು. ಮತ್ತೆ ಈ 4 ಗುರಿಗಳನ್ನ ಒಮ್ಮೆಗೆ ಸಾಧಿಸಕ್ಕಾಗಲ್ಲ. ಅದಕ್ಕೆ ಜೀವನದ 4 ಆಶ್ರಮಗಳನ್ನ ವಿವರಿಸಲಾಗಿದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ. ಈ ಚೌಕಟ್ಟು ನನಗೆ ತುಂಬಾ ಆಸಕ್ತಿದಾಯಕ ಅನ್ನಿಸ್ತು. ಬ್ರಹ್ಮಚರ್ಯ ಅಂದ್ರೆ ಬರೀ ವಿದ್ಯಾರ್ಥಿ ಜೀವನ ಅಲ್ಲ, ಅದೊಂದು ಶಿಸ್ತು ಅಲ್ವಾ? ಹೌದು, ಜ್ಞಾನಾರ್ಜನೆಗಾಗಿ ಇರೋ ಶಿಸ್ತು. ಆಮೇಲೆ ಗೃಹಸ್ಥಾಶ್ರಮ, ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸಮಾಜದ ಜವಾಬ್ದಾರಿ ಹೊತ್ತು ಸಂಪಾದನೆ ಮಾಡೋ ಹಂತ. 3ನೇದು ವಾನಪ್ರಸ್ಥ, ಕೌಟುಂಬಿಕ ಜವಾಬ್ದಾರಿಗಳನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಆಧ್ಯಾತ್ಮಿಕ ಚಿಂತನೆಗೆ ಒತ್ತು ನೀಡೋದು. ಮತ್ತೆ ಕೊನೆಯದಾಗಿ ಸನ್ಯಾಸ, ಸಂಪೂರ್ಣ ವೈರಾಗ್ಯ. ನನಗಿಲ್ಲಿ ಒಂದು ವಿಷಯ ಬಹಳ ಮೆಚ್ಚುಗೆ ಆಯ್ತು. ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗ್ಬಿಡಿ ಅಂತ ಈ ವ್ಯವಸ್ಥೆ ಎಲ್ಲೂ ಮೇಳಲ್ಲ. ಖಂಡಿತ ಇಲ್ಲ, ಅದು ತಪ್ಪು ಕಲ್ಪನೆ ಅಷ್ಟೇ. ಇಂದಿನ ಕಾಲದ ಯುವಕರಿಗೆ ಇದು ಬಹಳ ಮುಖ್ಯವಾದ ಪಾಠ. ಗೃಹಸ್ಥಾಶ್ರಮದಲ್ಲಿ ಸಂಪತ್ತು ಗಳಿಸೋಕೆ ಮತ್ತೆ ಸುಖ ಅನುಭವಿಸೋಕೆ ಪೂರ್ಣ ಅವಕಾಶ ಇದೆ. ಅಂದ್ರೆ ನಾವು EMI ಕಟ್ಬೋದು, ಪ್ರವಾಸ ಹೋಗ್ಬೋದು, ಎಲ್ಲ ಮಾಡ್ಬೋದು. ಹೌದು, ಆದ್ರೆ ಅದಕ್ಕೊಂದು ಷರತ್ತೂ ಇದೆ. ಅದೆಲ್ಲವೂ ಧರ್ಮದ ಚೌಕಟ್ಟಿನೊಳಗೆ ನ್ಯಾಯಸಮ್ಮತವಾಗಿ ಇರಬೇಕು. ಅದೇ ಪ್ರಾಚೀನರು ಕಾಮವನ್ನ ಅಥವಾ ಆಸೆಗಳನ್ನ ಕೆಟ್ಟದ್ದು ಅಂತ ಬ್ರ್ಯಾಂಡ್ ಮಾಡಲಿಲ್ಲ. ಅದನ್ನೊಂದು ಸ್ವಾಭಾವಿಕ ಹಂತ ಅಂತ ಒಪ್ಕೊಂಡ್ರು. ಆ ಬ್ಯಾಲೆನ್ಸ್ ಶೀಟ್ ಉದಾಹರಣೆ ತಗೊಂಡ್ರೆ, ಅರ್ಥ ಮತ್ತೆ ಕಾಮಗಳು ನಮ್ಮ ಜಮಾ ಇದ್ರೆ ಧರ್ಮವು ಅದನ್ನ ನಿಯಂತ್ರಿಸೋ ಫಿನಾನ್ಷಿಯಲ್ ರೆಗ್ಯುಲೇಟರ್ ಇದ್ದಂತೆ. ವಾವ್, ಇವೆಲ್ಲ ಸರಿಯಾದಾಗ ಮಾತ್ರ ಬ್ಯಾಲೆನ್ಸ್ ಶೀಟ್ ತಾಳೆಯಾಗಿ ಅಂತಿಮ ಗುರಿಯಾದ ಮೋಕ್ಷ ಸಿಗುತ್ತೆ. ಲೇಖಕರು ಕೂಡ ಬ್ಯಾಂಕ್ ವೃತ್ತಿಯ ಮೂಲಕ ಗೃಹಸ್ಥ ಮುಗಿಸಿ ಈಗ ವಾನಪ್ರಸ್ಥದಲ್ಲಿ ಆಧ್ಯಾತ್ಮಿಕ ಕಾರ್ಯ ಮಾಡ್ತಿದ್ದಾರೆ ಅಲ್ವಾ? ಹೌದು, ಅದು ಅವರ ಜೀವನದ ಜೀವಂತ ನಿದರ್ಶನ. ಸರಿ, ನಾವು ಈ ನಿಯಮಗಳನ್ನೆಲ್ಲ ಪಾಲಿಸಿದ್ವಿ ಅನ್ಕೊಳ್ಳೋಣ. ಶಿಸ್ತಿನಿಂದ ಬದುಕ್ತಿವಿ, ಸಂಪಾದನೆ ಮಾಡಿದ್ವಿ. ಆದ್ರೆ ಆ ಅಂತಿಮ ಗುರಿಯಾದ ಮೋಕ್ಷ ತಲುಪೋದ್ ಹೇಗೆ? ಕೇವಲ ಒಳ್ಳೆಯವರಾಗಿದ್ರೆ ಮೋಕ್ಷ ಸಿಕ್ಬಿಡುತ್ತಾ? ಅಲ್ಲಿಗೆ ಬರ್ತಿದ್ದೆ. ಇಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀಮನ್ ಮಧ್ವಾಚಾರ್ಯರ ಪ್ರಸ್ತಾಪ ಬರುತ್ತೆ. ಲೇಖಕರು ತಮ್ಮ ಕೃತಿಯಲ್ಲಿ ಮಧ್ವಾಚಾರ್ಯರ 37 ಗ್ರಂಥಗಳನ್ನ ಉಲ್ಲೇಖಿಸಿದ್ದಾರೆ. ಇವುಗಳನ್ನ ಸರ್ವಮೂಲ ಅಂತ ಕರೀತಾರೆ. ಆದ್ರೆ ಮುಂದುವರಿಯುವ ಮುನ್ನ ಈ ದ್ವೈತ ಸಿದ್ಧಾಂತ ಅಂದ್ರೆ ಏನು ಅಂತ ಸರಳವಾಗಿ ಹೇಳ್ತೀರಾ? ಖಂಡಿತ. ದ್ವೈತ ಅಂದ್ರೆ ಸರಳವಾಗಿ 2 ಅಂತ ಅರ್ಥ. ಜೀವಾತ್ಮ ಅಂದ್ರೆ ನಾವು, ಮತ್ತೆ ಪರಮಾತ್ಮ ಅಂದ್ರೆ ಭಗವಂತ. ಇಬ್ಬರು ಒಂದೇ ಅಲ್ಲ, ಇವರಿಬ್ಬರು ಬೇರೆ ಬೇರೆ ಅನ್ನೋದೇ ಇದರ ತಿರುಳು. ಓಹೋ. ಭಗವಂತ ಸ್ವತಂತ್ರ ಮತ್ತೆ ಸರ್ವೋತ್ತಮ, ಆದರೆ ಜೀವಾತ್ಮ ಭಗವಂತನ ಅಧೀನ. ಈ 37 ಸರ್ವಮೂಲ ಗ್ರಂಥಗಳ ಜ್ಞಾನವನ್ನ ಕೇವಲ 9 ತತ್ವಗಳಲ್ಲಿ ಅಂದ್ರೆ ನವಪ್ರಮೇಯಗಳಲ್ಲಿ ಹಿಂಡಿಡಲಾಗಿದೆ. ಆ 9 ಪ್ರಮೇಯಗಳಲ್ಲಿ ನಮ್ಮ ಇಂದಿನ ಚರ್ಚೆಗೆ ಅತ್ಯಂತ ಪ್ರಮುಖವಾದದ್ದು 7ನೇ ಪ್ರಮೇಯ ಅಲ್ವಾ? ಅಮಲಾಭಕ್ತಿಶ್ಚ ತತ್ಸಾಧನಂ. ಹೌದು. ಅಂದ್ರೆ ಆ ಅಂತಿಮ ಮೋಕ್ಷವನ್ನು ತಲುಪಲು ಇರೋ ಏಕೈಕ ಸಾಧನ ಅಮಲಭಕ್ತಿ. ಅಮಲ ಅಂದ್ರೆ ಶುದ್ಧವಾದದ್ದು. ಆದ್ರೆ ಭಕ್ತಿ ಅಂದ್ರೆ ಏನು? ನಾವು ದಿನಾ ದೇವರ ಮುಂದೆ ಕೈ ಮುಗಿದು 5 ನಿಮಿಷ ನಿಲ್ತೀವಲ್ಲ, ಅದೇನಾ? ಖಂಡಿತ ಅಲ್ಲ. ಭಕ್ತಿ ಅಂದರೆ ಕೇವಲ ದೇವರ ವಿಗ್ರಹದ ಮೇಲಿನ ಪ್ರೀತಿ ಮಾತ್ರ ಅಲ್ಲ. ನಮ್ಮ ಮೂಲಗಳ ಪ್ರಕಾರ ಭಕ್ತಿ ಎಂದರೆ ಸೃಷ್ಟಿಕರ್ತನಲ್ಲಿ, ಹಿರಿಯರಲ್ಲಿ ಮತ್ತೆ ಜ್ಞಾನವೃದ್ಧರಲ್ಲಿರೋ ಆಳವಾದ ಗೌರವ, ಶ್ರದ್ಧೆ ಮತ್ತೆ ಅಚಲವಾದ ವಿಶ್ವಾಸ. ಇಲ್ಲಿ ಲೇಖಕರು ಭಕ್ತಿಯಲ್ಲಿ 2 ವಿಧಗಳನ್ನ ಹೇಳ್ತಾರೆ. ಒಂದು ಯಥಾರ್ಥ ಅಥವಾ ಸತ್ಯಭಕ್ತಿ, ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರೋ ನೈಜ ಪ್ರೀತಿ. ಸರಿ. ಮತ್ತೊಂದು ದರ್ಶನ ಅಥವಾ ಲೋಕದ ಭಕ್ತಿ.
ಇದು ಕೇವಲ ಸಮಾಜಕ್ಕೆ ನಾನು ಭಕ್ತ ಅಂತ ತೋರ್ಸ್ಕೊಳ್ಳೋಕೆ ಮಾಡೋ ತೋರಿಕೆಯ ಭಕ್ತಿ. ಭಗವಂತನಿಗೆ ಬೇಕಾಗಿರೋದು ಸತ್ಯಭಕ್ತಿ ಮಾತ್ರ. ಇದು ಹೆಂಗಿದೆ ಅಂದ್ರೆ, ನಾವು ನಮ್ಮ ಸ್ಮಾರ್ಟ್ಫೋನ್ ಅನ್ನ ಫೇಸ್ ಐಡಿ ಮೂಲಕ ಅನ್ಲಾಕ್ ಮಾಡ್ತೀವಿ ಅಲ್ವಾ? ಫೇಸ್ ಐಡಿಯಾ? ಓಹೋ. ಹೌದು. ಆ ಕ್ಯಾಮ್ರಾ ಮುಂದೆ ನಮ್ಮ ನಿಜವಾದ ಮುಖ ಹಿಡಿದ್ರೆ ಮಾತ್ರ ಅದು ತೆರೆಯುತ್ತೆ. ನಾವು ನಮ್ದೇ ಮುಖದ ಒಂದು ಸುಂದರವಾದ ಫೋಟೋ ಪ್ರಿಂಟ್ ತೆಗೆದು ಕ್ಯಾಮ್ರಾ ಮುಂದೆ ಹಿಡಿದ್ರೆ ಫೋನ್ ಅನ್ಲಾಕ್ ಆಗಲ್ಲ. ಹೌದು, ನಿಜ. ಯಾಕಂದ್ರೆ ಸಿಸ್ಟಮ್ಗೆ ಯಾವುದು ನಿಜವಾದ ಮುಖ, ಯಾವುದು ತೋರಿಕೆಯ ಫೋಟೋ ಅನ್ನೋ ವ್ಯತ್ಯಾಸ ಗೊತ್ತಿರುತ್ತೆ. ಭಗವಂತನೂ ಹಾಗೇ ಅಲ್ವಾ? ನಮ್ಮ ತೋರಿಕೆಯ ಭಕ್ತಿಯ ಫೋಟೋ ಹಿಡಿದ್ರೆ ಮೋಕ್ಷದ ಬಾಗಿಲು ಅನ್ಲಾಕ್ ಆಗಲ್ಲ. ಅತ್ಯದ್ಭುತವಾದ ಉಪಮೆ. ಇದು ನಿಖರವಾಗಿ ಈ ತತ್ವವನ್ನು ವಿವರಿಸುತ್ತೆ. ನಿಜವಾದ ಭಕ್ತಿಯನ್ನ ಸಾಧಿಸೋಕೆ ಶ್ರೀಮದ್ ಭಾಗವತದಲ್ಲಿ ನವವಿಧ ಭಕ್ತಿಗಳನ್ನ ಅಂದ್ರೆ 9 ರೀತಿಯ ಭಕ್ತಿ ಮಾರ್ಗಗಳನ್ನ ಉಲ್ಲೇಖಿಸಿದ್ದಾರೆ. ಶ್ರವಣ, ಕೀರ್ತನ, ಸ್ಮರಣ ಇವೆಲ್ಲ ಅಲ್ವಾ? ಹೌದು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ ಮತ್ತೆ ಆತ್ಮನಿವೇದನ. ಉದಾಹರಣೆಗೆ ಕಥೆಗಳನ್ನ ಕೇಳೋ ಶ್ರವಣ ಭಕ್ತಿಗೆ ಪರೀಕ್ಷಿತ್ ಮಹಾರಾಜ ಉದಾಹರಣೆ. ಸಂಪೂರ್ಣ ಸೇವಾಭಾವದ ದಾಸ್ಯ ಭಕ್ತಿಗೆ ಸಾಕ್ಷಾತ್ ಹನುಮಂತನೇ ಶ್ರೇಷ್ಠ ಉದಾಹರಣೆ. ಇಲ್ಲಿ ನನ್ನ ಗಮನ ಸೆಳೆದದ್ದು ಸಖ್ಯ ಭಕ್ತಿ. ಸಖ್ಯ ಅಂದ್ರೆ ಗೆಳೆತನ. ದೇವರನ್ನೇ ಒಬ್ಬ ಆತ್ಮೀಯ ಗೆಳೆಯನಂತೆ ನೋಡೋದು ಇಂದಿನ ಜನರೇಷನ್ಗೆ ಬಹಳ ಹತ್ತಿರವಾದ ವಿಷಯ. ಖಂಡಿತ. ಅರ್ಜುನ ಕೃಷ್ಣನನ್ನ ನೋಡಿದ್ದು ಹಾಗೇ ಅಲ್ವಾ? ನಮ್ಗೆಲ್ಲರಿಗೂ ದಾಸ್ಯ ಭಕ್ತಿ ಸಾಧ್ಯವಾಗದಿರಬಹುದು, ಆದ್ರೆ ದೇವರೊಟ್ಟಿಗೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಖಂಡಿತ ಸಾಧ್ಯ. ಇದು ಭಕ್ತಿಯು ಕೇವಲ ಒಂದ ರೀತಿಯಲ್ಲಿಲ್ಲ, ಅದು ಬಹುರೂಪಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ಹೌದು. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವಕ್ಕೆ ತಕ್ಕಂತೆ ಭಕ್ತಿ ಒಲಿಯುತ್ತೆ. ಆದರೆ ಈ ಹಂತದಲ್ಲಿ ಒಂದು ಅತ್ಯಂತ ಗಹನವಾದ ವಿಚಾರವನ್ನ ನಾವು ಚರ್ಚಿಸಲೇಬೇಕು. ಖಂಡಿತ, ಹೇಳಿ. ನನಗೂ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ನಾವು ವೇದ, ಉಪನಿಷತ್ತುಗಳ ಬಗ್ಗೆ ತಿಳ್ಕೊಂಡ್ವಿ. ಆಶ್ರಮಗಳ ಶಿಸ್ತು ಅರ್ಥ ಆಯ್ತು. ನವವಿಧ ಭಕ್ತಿಯ ಸ್ವರೂಪನೂ ತಿಳುಕುತು. ಇಷ್ಟೆಲ್ಲ ಜ್ಞಾನ ಬಂದ್ಮೇಲೆ ಈ ಕೇವಲ ಜ್ಞಾನದಿಂದಲೇ ಮನುಷ್ಯ ಬಂಧನದಿಂದ ಬಿಡುಗಡೆ ಹೊಂದಬಹುದಾ? ಅಂದ್ರೆ ನನ್ನ ಬಳಿ ಮ್ಯಾಪ್ ಇದೆ. ಆ ಮ್ಯಾಪ್ ನೋಡ್ಕೊಂಡು ನಾನು ಕಾರು ಡ್ರೈವ್ ಮಾಡ್ಕೊಂಡು ನನ್ನ ಗುರಿ ತಲುಪಬಹುದಲ್ವೇ? ಅಷ್ಟು ಜ್ಞಾನ ಮಾತ್ರ ಸಾಕಾಗಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ಕೇವಲ ಜ್ಞಾನದಿಂದಲೇ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದೋಕೆ ಖಂಡಿತ ಸಾಧ್ಯ ಇಲ್ಲ. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಉಪಮೆ ನೀಡಿದ್ದಾರೆ. ಏನದು? ನಮ್ಮ ಜೀವಾತ್ಮ ಮೂಲತಃ ಸ್ವಯಂ ಪ್ರಕಾಶಮಾನವಾದದ್ದು. ಅದು ಜ್ಞಾನಾನಂದ ರೂಪಣೆ ಆಗಿದೆ. ಆದರೆ ಉರಿಯುತ್ತಿರುವ ಒಂದು ಪ್ರಕಾಶಮಾನವಾದ ದೀಪದ ಮೇಲೆ ಕಪ್ಪಾದ ಒಂದು ಮುಚ್ಚಳವನ್ನ ಮುಚ್ಚಿದಾಗ ಬೆಳಕು ಹೇಗೆ ಹೊರಗೆ ಬರಲ್ವೋ ಹಾಗೆ ನಮ್ಮ ಆತ್ಮನ ಮೇಲೆ ಪ್ರಕೃತಿಯ ಗುಣಗಳೆಂಬ ಅಜ್ಞಾನದ ಮುಚ್ಚಳ ಮುಚ್ಚಿರುತ್ತೆ. ಆದ್ರೊಂದ್ ನಿಮಿಷ, ಆತ್ಮ ಮೂಲತಃ ಪ್ರಕಾಶಮಾನವಾಗಿದ್ರೆ ಆ ಅಜ್ಞಾನದ ಮುಚ್ಚಳ ಬಂದು ಮುಚ್ಕೊಂಡಿದ್ದಾದ್ರೂ ಹೇಗೆ? ನಾವೇ ಎಳ್ಕೊಂಡ್ವಾ ಅಥವಾ ಬೇರೆ ಯಾರಾದ್ರೂ ನಮ್ಮ ತಲೆ ಮೇಲೆ ಆ ಮುಚ್ಚಳ ಮುಚ್ಚಿದರಾ? ಇದೇ ಈ ತತ್ವಜ್ಞಾನದ ತಿರುಳು. ಆ ಮುಚ್ಚಳ ಬೇರ್ಯಾರೂ ಮುಚ್ಚಿದ್ದಲ್ಲ, ಅದು ಪ್ರಕೃತಿಯ ಜಡ ಸ್ವಭಾವ. ನಮ್ಮ ಆತ್ಮ ಚೈತನ್ಯಶೀಲವಾಗಿದ್ರೂ ನಾವು ಪ್ರಕೃತಿಯ ಆ ಸತ್ವ, ರಜಸ್ಸು, ತಮಸ್ಸು ಗುಣಗಳ ಹಗ್ಗಜಗ್ಗಾಟದಲ್ಲಿ ಸಿಲುಕಿರೋದ್ರಿಂದ ಆ ಮುಚ್ಚಳ ನಮ್ಮನ್ನ ಆವರಿಸಿಕೊಂಡಿದೆ. ನಾವು ನಮ್ಮ ಜ್ಞಾನದಿಂದ ಎಷ್ಟೇ ಪ್ರಯತ್ನ ಪಟ್ರೂ ಒಳಗಿನಿಂದ ಆ ಮುಚ್ಚಳವನ್ನ ತಳ್ಳೋಕೆ ಸಾಧ್ಯವಿಲ್ಲ. ಯಾಕೆ? ಯಾಕಂದ್ರೆ ಅದು ಭೌತಿಕವಲ್ಲ, ಅದು ನಮ್ಮ ಅಹಂಕಾರದ ಮತ್ತೆ ಅಜ್ಞಾನದ ಕವಚ. ಅರ್ಥ ಆಯ್ತು. ಅಂದ್ರೆ ನಾನು ಒಳಗಡೆಯಿಂದ ಎಷ್ಟೇ ಜ್ಞಾನಿಯಾಗಿ ಒದ್ದಾಡಿದ್ರೂ ಆ ಮುಚ್ಚಳವನ್ನ ತೆಗೆಯಲು ಹೊರಗಿನಿಂದ ಯಾರೋ ಒಬ್ರು ಅದನ್ನ ಎತ್ತಲೇಬೇಕು ಅಲ್ವಾ? ನಿಖರವಾಗಿ. ಆ ಹೊರಗಿನ ಶಕ್ತಿನೇ ಭಗವಂತನ, ಆ ಮಹಾಚೈತನ್ಯ ಶಕ್ತಿಯ ಅನುಗ್ರಹ. ಜಡವಾದದ್ದನ್ನ ಸರಿಸಲು ಆ ದೈವಿಕ ಕೃಪೆ ಬೇಕೇ ಬೇಕು. ಭಗವಂತ ಅನುಗ್ರಹಶೀಲನಾದಾಗ ಮಾತ್ರ ಆ ಮುಚ್ಚಳದಿಂದ ಬಿಡುಗಡೆ ಸಾಧ್ಯ. ಓಹೋ. ಆ ಅನುಗ್ರಹವನ್ನು ಪಡೆಯಲು ಕೇವಲ ಜ್ಞಾನವಿದ್ರೆ ಸಾಲ್ದು, ಶುದ್ಧವಾದ ಅಮಲ ಭಕ್ತಿ ಬೇಕು. ಅಂದ್ರೆ ಜ್ಞಾನವು ನಮಗೆ ನಮ್ಮ ಮೇಲೆ ಒಂದು ಮುಚ್ಚಳವಿದೆ ಅನ್ನೋದನ್ನು ಮಾತ್ರ ತೋರಿಸುತ್ತೆ ಅಷ್ಟೇ. ಆದರೆ ಆ ಮುಚ್ಚಳವನ್ನ ತೆಗೆಯಲು ಭಗವಂತನ ಕೃಪೆ ಬೇಕು, ಅದಕ್ಕೆ ಅಮಲಭಕ್ತಿ ಬೇಕು. ಜ್ಞಾನ ಮಾತ್ರವೇ ಸಾಲುತ್ತಿದ್ರೆ ಜಗತ್ತಿನಲ್ಲಿ ಈಗಾಗ್ಲೇ ಪುಸ್ತಕ ಓದಿದ ಜ್ಞಾನಿಗಳೆಲ್ಲರೂ ಮುಕ್ತರಾಗಿರ್ತಾ ಇದ್ರು ಅಲ್ವಾ? ಹೌದು. ಜ್ಞಾನವು ನಮಗೆ ದಾರಿಯನ್ನು ತೋರಿಸುವ GPS ಇದ್ದಂತೆ. ಆದರೆ ಆ ದಾರಿಯಲ್ಲಿ ಕೊನೆಯ ಗುರಿಯನ್ನು ತಲುಪಲು ವಾಹನವನ್ನು ಚಲಾಯಿಸುವ ಇಂಧನವೇ ಆ ದೈವಿಕ ಅನುಗ್ರಹ. ಅದಕ್ಕೆ ಕೇವಲ ಜ್ಞಾನದ ಜೊತೆಗೆ ಅಮಲಭಕ್ತಿ ಅತ್ಯಗತ್ಯ ಅಂತ ಮಧ್ವಾಚಾರ್ಯರು ಒತ್ತಿ ಹೇಳಿದ್ದಾರೆ. ಒಟ್ಟಾರೆಯಾಗಿ
ಈ ಆಳವಾದ ವಿಶ್ಲೇಷಣೆಯಿಂದ ನಮ್ಗೆ ಬಹಳ ಆಳವಾದ ಒಳನೋಟಗಳು ಸಿಕ್ಕವು. ಎನ್ ರಾಮನಾಥ್ ಭಟ್ ಅವರಂಥ ಲೇಖಕರು ದಶಕಗಳ ಕಾಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದು ಆ ಭೌತಿಕ ಜಗತ್ತಿನ ಲೆಕ್ಕಾಚಾರದ ನಂತರ ಇಂಥ ಗಹನವಾದ ಆಧ್ಯಾತ್ಮಿಕ ಜ್ಞಾನವನ್ನ ಯುವಪೀಳಿಗೆಗೆ ತಲುಪಿಸ್ತಿರೋದು ನಿಜಕ್ಕೂ ಶ್ಲಾಘನೀಯ. ಖಂಡಿತ. ಅವರು ಇಹಸುಖ ಮತ್ತೆ ಪರಸುಖದ ನಡುವಿನ ವ್ಯತ್ಯಾಸವನ್ನ ಕೇವಲ ತಾತ್ವಿಕವಾಗಿ ಹೇಳದೆ ಪ್ರಾಯೋಗಿಕವಾಗಿ ಸ್ಪಷ್ಟಪಡಿಸಿದ್ದಾರೆ. ಜೀವನದ 4 ಆಶ್ರಮಗಳ ಶಿಸ್ತುಬದ್ಧತೆ, ತೋರಿಕೆಯ ಭಕ್ತಿಗಿಂತ ಸತ್ಯಭಕ್ತಿಯ ಮಹತ್ವ ಇವೆಲ್ಲ ಆಧುನಿಕ ಬದುಕಿಗೆ ಒಂದು ಅತ್ಯುತ್ತಮ ಕೈಗನ್ನಡಿ. ಹೌದು, ಮಾಹಿತಿ ಸ್ಫೋಟದ ಈ ಕಾಲದಲ್ಲಿ ನಾವೆಲ್ಲರೂ ಕೇವಲ ಭೌತಿಕ ಸುಖಗಳ ಅಂದ್ರೆ ಇಹ ಸುಖದ ಹಿಂದೆಯೇ ಓಡ್ತಿದೀವಿ. ಆದ್ರೆ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಧರ್ಮದ ಚೌಕಟ್ಟಿನಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದರೆ ಮಾತ್ರ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ಆಗ ಮಾತ್ರ ನಾವು ಆರಂಭದಲ್ಲಿ ಮಾತನಾಡಿದ ಆ ಬದುಕಿನ ಬ್ಯಾಲೆನ್ಸ್ ಶೀಟ್ ಸರಿಯಾಗಿ ತಾಳೆಯಾಗುತ್ತೆ. ನಿಜ. ಇಲ್ಲೋ ಆದರೆ ಕೊನೆಯಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ ಉಳಿಯೋದು ಕೇವಲ ನಷ್ಟ ಮತ್ತೆ ಪಶ್ಚಾತ್ತಾಪ ಮಾತ್ರ. ಈ ಸುಂದರವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವಾಗ ನನ್ನ ಮನಸ್ಸಿನಲ್ಲಿ ಒಂದು ಆಳವಾದ, ಸ್ವಲ್ಪ ವಿಚಲಿತಗೊಳಿಸುವ ಪ್ರಶ್ನೆ ಕಾಡ್ತಿದೆ. ನಮ್ಮೊಳಗಿನ ಆ ಪ್ರಕಾಶಮಾನವಾದ ಆತ್ಮವನ್ನು ಅಜ್ಞಾನದ ಮುಚ್ಚಳ ಮುಚ್ಚಿದೆ, ಅದನ್ನು ಭಗವಂತನ ಅನುಗ್ರಹದಿಂದ ತೆಗಿಬೇಕು ಅಂತ ನಾವು ತಿಳ್ಕೊಂಡ್ವಿ. ಹೌದು. ಆದ್ರೆ ಇಂದಿನ ಈ ಅತಿಯಾದ ತಂತ್ರಜ್ಞಾನ, ಎಐ ಮತ್ತೆ ಕೇವಲ ತೋರಿಕೆಯ ಬದುಕನ್ನು ಪ್ರದರ್ಶಿಸುವ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ನಾವು ಆ ಹಳೆಯ ಮುಚ್ಚಳವನ್ನ ತೆಗೆಯೋಕೆ ಪ್ರಯತ್ನಿಸ್ತಿದ್ದೇವೋ ಅಥವಾ ನಮ್ಮ ಮೊಬೈಲ್ ಸ್ಕ್ರೀನ್ಗಳ ಮೂಲಕ ಆ ಮುಚ್ಚಳದ ಮೇಲೆ ಇನ್ನಷ್ಟು ಹೊಸ ಹೊಸ ಡಿಜಿಟಲ್ ಪದರಗಳನ್ನ ನಾವೇ ಸೃಷ್ಟಿಸಿ ಆ ಮುಚ್ಚಳ ಇನ್ನೆಂದೂ ತೆಗೆಯಲಾಗದಷ್ಟು ಭದ್ರವಾಗಿ ನಾವೇ ಬೋಲ್ಟ್ ಹಾಕಿ ಮುಚ್ಕೊಳ್ತಿದ್ದೇವೋ? ಇದು ನಿಜಕ್ಕೂ ನಮ್ಮನ್ನ ಕಾಡ್ಬೇಕಾದ ಪ್ರಶ್ನೆ. ಹೌದು. ಮುಂದಿನ ಬಾರಿ ಆನ್ಲೈನ್ನಲ್ಲಿ ಕೇವಲ ತೋರಿಕೆಯ ಸುಖದ ಬೆನ್ನತ್ತಿದಾಗ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕು, ನಮ್ಮ ಬದುಕಿನ ಯಾವ ಲೆಕ್ಕಾಚಾರವನ್ನು ನಾವು ನಿಜವಾಗಿ ಸರಿದೂಗಿಸ್ತಿದ್ದೇವೆ ಅಂತ.